ಹಾಗೆಯೇ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ವಿದೇಶದಿಂದ ಬಂದಿರುವ ಶುಭಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪ್ರೀತಿಯ ಮಾನಸ ಮಂದಿರಕ್ಕೆ ಪ್ರೀತಿಯ ಸಹೋದರಿ ತುಂಬ ಖುಷಿಯಾಗತ್ತೆ ಹೇಳೋದಕ್ಕೆ. ಶುಭಮ್ಮನವರು 25,000 ರೂಪಾಯಿಗಳ ಡೊನೇಷನ್ ಈಗ ತಾನೇ ಮಾಡಿದ್ದಾರೆ. ತುಂಬ ಖುಷಿಯಾದ ವಿಚಾರ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅದನ್ನು ಮಕ್ಕಳಿಗೋಸ್ಕರ ಉಪಯೋಗಿಸ್ತೀವಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದ 2 ಮಾತುಗಳು ತಾವು ಮತ್ತು ಶ್ರೀನಿವಾಸ್ ಅವರ MNS ತಗೊಂಡ್ಬರ್ತೀವಿ. ನಮಸ್ಕಾರ ಎಲ್ಲರೂ. ಅನಿರೀಕ್ಷಿತವಾಗಿ ನಾನು ದುಬೈಯಿಂದ ಬೆಂಗಳೂರಿಗೆ ಬಂದಾಗ ನಮ್ಮ ಐವರ್ಸತಿ ಬ್ರದರ್ ಅವರು ಪ್ರೀತಿಯಿಂದ ಕರೆದ್ರು. ಇಲ್ಲೆಲ್ಲ ಮಹಿಳಾ ಬಣಿಗಳಿಗೆ
ಸಾಧನೆ ಕ್ಷೇತ್ರದಲ್ಲೂ ಸಾಧಿಸಿರುವವರಿಗೆ ಸನ್ಮಾನ ಸಮಾರಂಭ ಮಾಡ್ತಾರೆ. ನೋಡಿ ಬನ್ನಿ ಅಂತ ಕರೆದಾಗ ತುಂಬಾ ಖುಷಿ ಆಯ್ತು. ಎಲ್ಲರೂ ನೋಡೋಣ, ಒಳ್ಳೊಳ್ಳೆ ವ್ಯಕ್ತಿಗಳು ಇಲ್ಲಿ, ಮತ್ತೆ ಒಳ್ಳೆ ಗಾಯಕರು ಎಲ್ಲ ಸೇವೆ ಸಲ್ಲಿಸಿ ಎಲ್ಲ ಕ್ಷೇತ್ರದಲ್ಲೂ ಸಾಧಿಸಿದವರು ನೀವೆಲ್ಲ ಯಾರ್ಯಾರು ನೋಡೋಣಪ್ಪ ಅಂತ ಖುಷಿಯಾಗಿ ಬಂದೆ. ಇಲ್ಲಿ ನನಗೆ ಸರ್ಪ್ರೈಸ್ ಕಾದಿದೆ, ಇಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ನಮ್ಮನ್ನ. ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡಿ. ಇವ್ರನ್ನ ನಾವು ಪವರ್ ಹೌಸ್ ಐವರ್ ಸತಿ ಅಂತಾನೆ ಕರೆಯೋದು. ವೆರಿ ವೆರಿ ಎನರ್ಜೆಟಿಕ್. MN ಶ್ರೀನಿವಾಸ್ ಅವರು ಬಂದಿದ್ದಾರೆ ಇವತ್ತು. ತುಂಬಾ ಖುಷಿ ಆಯ್ತು. ಮೊದಲನೇ ಬಾರಿಗೆ ನಾವು ಸ್ಟೇಜ್ ಶೇರ್ ಮಾಡಿದ್ದೀವಿ ಇಲ್ಲಿ. ಆಲ್ಮೋಸ್ಟ್ 8 years ಇಂದ ನಾವೆಲ್ಲರೂ SN ಅಲ್ಲಿ ಕೆಲಸ. ಮತ್ತೆ ಎಲ್ಲ ಸಾಧನೆ ಮಾಡಿರುವ ಎಲ್ಲ ಮಹಿಳೆಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೆ ಬಂದವರು ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು. ಹೀಗೆ ಸಿಗ್ತಾ ಇರೋಣ, ಎಲ್ಲರೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಸಾಧಿಸಿ ಎಲ್ಲರೂ ಹೀಗೆ ಸನ್ಮಾನಕ್ಕೆ ಬನ್ನಿ. ಎಲ್ಲರೂ ದುಬೈ ಬನ್ನಿ, ಅಲ್ಲೂ ಕಾರ್ಯಕ್ರಮ ನಡೆಸೋಣ. ಹೀಗೆ ಮಾತಾಡ್ತಾರೆ ಇವಾಗ ಶ್ರೀನಿವಾಸ್. ನಮಸ್ಕಾರ, ನಾನು ಶ್ರೀನಿವಾಸನ್ ಅಂತ. ಇವಾಗ ಅವ್ರು ಏನೇನು ಹೇಳಿದ್ರು ಅದು ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಬುದ್ಧಿವಂತರು ಹಂಗೆ ಹೇಳೋದು, ಬುದ್ಧಿವಂತರು ಹಂಗೆ ಹೇಳೋದು. ಮಾತುವಂತರು ಗೊತ್ತಾಗ್ಬೇಕು ಅಂದ್ರೆ ಬುದ್ಧಿವಂತರೇ ಆಗ್ಬೇಕು, ದಾಟ್ರಿಗಾಗಲ್ಲ. ಐವರ್ ಸತಿ ಅವ್ರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾರೆ. ನಮ್ಮನ್ನ ಇಷ್ಟು ಪ್ರೀತಿಯಿಂದ ಇಷ್ಟು ವರ್ಷ ಆದ್ರೂ ನಮ್ಮನ್ನೆಲ್ಲ ಮರೀದೇ ಕರೆದಿದ್ದಾರೆ ಇದಕ್ಕೆ ಪ್ರೋಗ್ರಾಮ್ಗೆ. ಇವರು ಶ್ರೀನಿವಾಸ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ಒಳ್ಳೆಯವ್ರನ್ನ ಒಳ್ಳೆಯವ್ರು ಹುಡ್ಕೊಂಡು ಬರ್ತಾರೆ ಅಂತ. ಹಾಗೆ ಇವತ್ತು ಎಲ್ಲಾರು ಹೀಗೆ ನೆರೆದಿರೋದು ನೋಡಿದ್ರೆ ನಿಜ ಅನ್ಸುತ್ತೆ. ಅದು ಎಲ್ಲ ಒಳ್ಳೆ ವ್ಯಕ್ತಿಗಳನ್ನ ನೋಡಿ ನಮಗೆ ಮೈ ಮುಳುಗವಾಗ್ತದೆ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇಬ್ಬರಿಗೂ ಕೂಡ. ಅರುಣ್ ಸರ್, ಕಾಸ್ಟ್ಯೂಮ್ಸಲ್ಲಿ ತುಂಬ ಹೊತ್ತು ಇರೋದಕ್ಕೆ ಆಗೋದಿಲ್ಲಂತೆ ದುಷ್ಯಂತಿ ಅವರು. ನಾಗರಾಜ್ ಅವರು ಶಕುಂತಲೆ ಅವರು ಇರೋಕ್ಕಲ್ಲ, ನಾಗರಾಜ್ ಅವರು ದುಷ್ಯಂತ್ ಅವರು ಜೊತೆಗೆ ಸೇರಿದ್ರು. ಉಂಗುರ ಕೊಟ್ಟಿರೋದು ಇದೆಯಾ ಕಳೆದೋಗಿದೆಯಾ? ಕಾರ್ಯಕ್ರಮನ ಮತ್ತೆ ಶುರು ಮಾಡೋಣ. ಸಿಲಿನಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.